ಮಧು ಮೇಲೆ ನನಗಿರೋ ಪ್ರೀತಿನ ಹೇಳೋದಕ್ಕೆ ಒಂದು ಸಲ ಕಾಲ ಅವಕಾಶ ಮಾಡಿಕೊಡ್ಲಿಲ್ಲ. ಇವಾಗ ಮನಸ್ಸು ತುಂಬ ತುಂಬಿಕೊಂಡಿರುವಂಥ ಪ್ರೀತಿನ ಮಧು ಮುಂದೆ ಇಟ್ಟಾಗ ಅವಳದನ್ನು ಅಂಗೀಕರಿಸಲಿಲ್ಲ ಅಮ್ಮ. ವಿರಾಟ್, ಏನು ನೀನು ಹೇಳ್ತಾ ಇರೋದು? ನೀನು ಪ್ರೀತಿ ವಿಷಯನ ಹೇಳಿದ್ಯಾ? ಮಧು ಒಪ್ಕೊಳ್ಳಿಲ್ವಾ? ಹೌದಮ್ಮ, ಅವಳು ಯಾಕೆ ಒಪ್ಕೊಳ್ಳಿಲ್ವೋ ಗೊತ್ತಿಲ್ಲ. ಅವಳ ಪರಿಸ್ಥಿತಿ ಏನು ಅನ್ನೋದುವೆ ಅರ್ಥ ಆಗಲಿಲ್ಲ. ಆದ್ರೆ ನನ್ನ ಮೇಲೆ ಅವಳಿಗೆ ಆ ಥರದ ಭಾವನೆನೇ ಇಲ್ಲ ಅಂತ ಯಾವತ್ತೂ ನನ್ನ ಆ ದೃಷ್ಟಿನಲ್ಲಿ ನೋಡೇ ಇಲ್ಲ ಅಂತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡ್ತಾ ಅದನ್ನ ಹೇಳಿದ್ಲು ಅಮ್ಮ. ಇಲ್ಲ ಇಲ್ಲ, ಸುಳ್ಳು. ನಾನ್ ನಂಬಲ್ಲ. ಹಾಗೆ ನಡೆಯೋಕ್ ಸಾಧ್ಯನೇ ಇಲ್ಲ. ಮಧು ಯಾವುದೋ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಹಾಗೆ ಹೇಳಿರ್ಬೇಕಷ್ಟೇ. ನಿನ್ನ ಪ್ರೀತಿನ ಖಂಡಿತ ಅವಳು ಒಪ್ಕೊಳ್ದೇ ಇರೋಂಥವಳಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ ಅಮ್ಮ. ನನ್ನ ಮನಸ್ಸಲ್ಲಿರುವಂಥ ಪ್ರೀತಿನ ಅವಳಿಗೆ ತೋರಿಸಿದ್ರೆ ಅವಳು ನನಗೆ ಭವಿಷ್ಯತ್ತನ್ನೇ ತೋರಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಮ್ಮ. ವಿರಾಟ್, ಪರವಾಗಿಲ್ಲ ಅಮ್ಮ, ನಾನೇ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಂಗೆ ಅರ್ಜೆಂಟ್ ಮಾಡಿದ್ನೋ ಏನೋ, ಅದಕ್ಕೆ ಈ ಥರ ಆಗಿದ್ದು. ತಪ್ಪು ನಂದೇ ಅಮ್ಮ, ನಂದೇ. ಇಷ್ಟು ಸಮಾಧಾನ ಮಾಡ್ಕೊಳ್ಳೋಷ್ಟು ಸುಲಭ ಅಲ್ಲ ಕಣೋ ನಿನ್ನ ಪ್ರೀತಿನ ಸಾಯಿಸ್ಕೊಳ್ಳೋದು. ಆದ್ರೆ ನೀನ್ ಸಹಿಸ್ಕೊಂಡಿದ್ಯಾ. ಯಾಕಮ್ಮ, ಯಾಕೆ ಸಾಧ್ಯ ಇಲ್ಲ? ಪ್ರೀತಿನಲ್ಲಿ ಸೋಲದು ನನಗೇನು ಹೊಸದಲ್ವಲ್ಲಮ್ಮ. ಒಂದು ಟೈಮಲ್ಲಿ ಯಾರೋ ಒಬ್ರು ಸ್ವಾರ್ಥದಿಂದ ತೋರಿಸಿದ್ದ ಪ್ರೀತಿನ ನಾನು ಬೇಡ ಅಂತಂದೆ. ಇವತ್ತು ನನ್ನ ಸ್ವಚ್ಛವಾದ ಪ್ರೀತಿನ ಮಧು ಬೇಡ ಅಂದ್ಲು. ಅಷ್ಟೇ ಅಲ್ವಾ? ಹಾಗೆ ಹೇಳ್ಬೇಡ ಕಂದ. ನಿನ್ ಸಂಕಟನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಮಧು ಬುದ್ಧಿ ಇಲ್ದೇ ಇರೋಂಥ ಹುಡುಗಿ ಅಲ್ಲ. ನಿನ್ನ ಮೇಲೆ ಅಭಿಮಾನ ಬೆಳೆಸ್ಕೊಂಡಿರೋ ಹುಡುಗಿ. ನಿನ್ನ ಬೇಡ ಅನ್ನೋದಕ್ಕೆ ಕಾರಣ ಏನೋ ಇರಬೇಕು. ಆದ್ರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದನ್ನ ಮಾತ್ರ ನಾನ್ ನಂಬಲ್ಲ ಕಂದ. ನೀನು ಅಮ್ಮ ಅಲ್ವಾ, ನಿನಗೆ ಅದೊಂದು ಭ್ರಮೆ ಇರುತ್ತೆ.